ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 18 ನಾವು ನೋಡುವುದಾದರೆ, ಯಾವನು ಯಾವ ಕಾಲದಲ್ಲೂ ದೇವರನ್ನು ಕಂಡಿಲ್ಲ, ತಂದೆಯ ಎದೆಯಲ್ಲಿರುವ ಆ ಒಬ್ಬನೇ ಮಗನಾಗಿರುವ ಆತನನ್ನು ತಿಳಿಯಪಡಿಸಿದ್ದಾನೆ. ಇದು ನಮ್ಮನ್ನು ಮತ್ತೊಂದು ಮಜಲಿಗೆ ಕರೆದುಕೊಂಡು ಹೋಗ್ತದೆ. ಅಂದರೆ ಒಂದು ಸಾಕ್ಷಿಕರವಾದಂಥದ್ದನ್ನು, ಜೀವಿತವನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ನೋಡಿ, ಯಾವನು ಯಾವ ಕಾಲದಲ್ಲಿ, ಇದು ಗಮನಿಸಬೇಕು ನೀವು, ಯಾವ ಕಾಲದಲ್ಲಿ, ಯಾಕೆಂದರೆ ಸಾಕ್ಷಿಯಾಗಿರುವಂಥ ಒಂದು ಜೀವಿತದ ಲಕ್ಷಣವನ್ನು ಇಲ್ಲಿ ನಾವು ಗ್ರಹಿಸ್ತೇವೆ. ನಾನು ನನ್ನ ಜೀವನದ ಮೂಲಕ ದೇವರನ್ನು ಮಹಿಮೆಪಡಿಸಬೇಕೆಂದು ಪ್ರತಿ ಬಾರಿ ಯೋಚಿಸುವಾಗಲೂ ತನ್ನ ಜೀವನದ ಮೂಲಕ ತನ್ನ ತಂದೆಯಾದ ದೇವರನ್ನು ತಿಳಿಯಪಡಿಸುವಂಥದ್ದನ್ನು ನಾವು ಗ್ರಹಿಸುವಂಥದ್ದು ಬಹಳ ಮುಖ್ಯ. ಕರ್ತನ ಬಗ್ಗೆ ನಾವು ನೋಡುವಾಗ, ನಾವು ಕ್ರಿಸ್ತನಲ್ಲಿ ಬೆಳೆಯುತ್ತಿರುವಾಗ ತಂದೆಯಾದ ದೇವರನ್ನು ಅರಿತುಕೊಳ್ಳಲಿಕ್ಕಾಗಿ ಯೇಸುವಿನ ಜೀವನವನ್ನು ಹೆಚ್ಚಾಗಿ ನೋಡಬೇಕು. ಮತ್ತು ಕೇವಲ ಯೇಸುವಿನ ಮಾತುಗಳನ್ನಷ್ಟೇ ಅಲ್ಲ, ಯೇಸುವಿನ ಜೀವನದ 3 ಸಂದರ್ಭಗಳು ನಾನು ತಂದೆಯಾದ ದೇವರ ಬಗ್ಗೆ ಆಳವಾದ ಜ್ಞಾನವನ್ನು ನೀಡಿವೆ ಅನ್ನುವಂಥದ್ದು, ಇವೆಲ್ಲವನ್ನು ಒಂದು ವಜ್ರದ ಬಹುಮುಖಗಳಂತೆ ಆ ಭವ್ಯ ಜೀವನದ ಬಹುಮುಖಗಳ ನೋಟಗಳನ್ನು ನಾವು ನೋಡಬೇಕಾಗ್ತದೆ. ಎಲ್ಲ ಮತ್ತಾಯ ಪತ್ರಿಕೆ 8ನೇ ಅಧ್ಯಾಯ 24 ನೀವು ನೋಡಿ, ಅಲ್ಲಿ ವಿಶೇಷವಾಗಿ ಕರ್ತನು ಸಮುದ್ರದ ದೊಡ್ಡ ತುಫಾನು ಎದ್ದ ಕಾರಣ ದೋಣಿಯ ತೆರೆಗಳಿಂದ ಮುಚ್ಚಲ್ಪಟ್ಟಿತ್ತು, ಆದರೆ ಆತನು ನಿದ್ರಿಸ್ತಾ ಇದ್ದನು. ಇಲ್ಲಿ ವಿಶ್ರಾಂತಿಯನ್ನು ನಾವು ನೋಡುತ್ತೇವೆ. ಆತನು ಎಲ್ಲ ಅವಿಶ್ರಾಂತಿ, ಹೆಮ್ಮೆ ಅಥವಾ ಅಹಂಕಾರದ ಮೂಲಕ ಉಂಟಾಗ್ತದೆ. ಹಾಗಾಗಿ ಯಾವಾಗಲಾದರೂ ನಮ್ಮಲ್ಲಿ ದೇವರ ವಿಶ್ರಾಂತಿ ಇಲ್ಲವಾದರೆ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಕೂಡಲೇ ಅವನು ಯೇಸುವಿನ ಬಳಿಗೆ ಬಂದು, ಬೋಧಕನೇ, ವಂದನೆ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಅದಕ್ಕೆ ಯೇಸು ಅವನಿಗೆ, ಸ್ನೇಹಿತನೇ, ನೀನು ಯಾಕೆ ಬಂದಿರುತ್ತಿ ಎಂದು ಕೇಳಿದನು. ಆಗ ಅವರು ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು. ನೋಡಿ, ಕೂಡಲೇ ಯೂದನು ಯೇಸುವಿನ ಬಳಿಗೆ ಬಂದು ಅವನು ಹೇಳ್ತಾನೆ, ಬೋಧಕನೇ, ವಂದನೆಗಳು ಎಂಬುದಾಗಿ ಹೇಳಿ ಆತನಿಗೆ ಮುದ್ದಿಡ್ತಾನೆ. ಅದಕ್ಕೆ ಯೇಸು ಅವನಿಗೆ, ಸ್ನೇಹಿತನೇ, ನೀನು ಮಾಡಲು ಬಂದ ಕೆಲಸ ಇದೆಯೋ ಎಂದನು. ಕೂಡಲೇ ಆ ಜನರು ಬಂದು ಯೇಸುವನ್ನು ಹಿಡಿದು ಬಂಧಿಸಿದರು. ಪಿಲಾತನು ಯೇಸುವಿಗೆ, ನೀನು ಎಲ್ಲಿಂದ ಬಂದವನು ಎಂದು ಕೇಳಿದಾಗ ಆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಆಗ ಪಿಲಾತನು ಅವನಿಗೆ, ನೀನು ನನ್ನ ಸಂಗಡ ಮಾತಾಡೋದಿಲ್ಲವೋ? ನಾನು ನಿನ್ನನ್ನು ಶಿಲುಬೆಗೆ ಹಾಕಿಸುವುದಕ್ಕೂ ನಿನ್ನನ್ನು ಬಿಡಿಸುವುದಕ್ಕೂ ನನಗೆ ಅಧಿಕಾರ ಉಂಟೆಂದು ನಿನಗೆ ತಿಳಿಯುವುದಿಲ್ಲವೋ ಎಂದು ಕೇಳಿದನು. ಅದಕ್ಕೆ ಯೇಸು, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ಮೇಲಿನಿಂದ ಅಧಿಕಾರ ಕೊಟ್ಟರೆ ಮಾತ್ರ ಸಮಸ್ತವು ನಡೀತದೆ ಎಂಬುದಾಗಿ ನಾವು ಇಲ್ಲಿ ಅರಿಯಬೇಕಾಗ್ತದೆ. ಪ್ರಿಯರೇ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರು ಸ್ತೋತ್ರಪ್ಪ. ಅಪ್ಪ, ಒಬ್ಬೆಣ್ಣು ಮಗಳು ಸ್ವಾಮಿ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥಿಸಿ, ಮಕ್ಕಳಿಗೆ ಒಳ್ಳೆಯ ಸೀಟ್ ಸಿಗೋದಕ್ಕಾಗಿ ಪ್ರಾರ್ಥಿಸುವುದಾಗಿ ಇಮೇಲ್ ಕೊಟ್ಟಿದ್ದಾಳೆ ಸ್ವಾಮಿ. ಆ ಮಗಳಿಗಾಗಿ ಅಲ್ಲ ಸ್ವಾಮಿ, ದೇವರು ಯಾರ್ಯಾರು ಮಕ್ಕಳು ಹೊಸ ಶಾಲೆಗಳಿಗೆ ಸೇರಿಸಲ್ಪಡಬೇಕಾಗಿದೆಯೋ ಆ ಮಕ್ಕಳೆಲ್ಲರೂ ನಿನ್ನ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇನಪ್ಪ. ಅವ್ರಿಗೆ ಬೇಕಾದಂಥ ಸಂಪನ್ಮೂಲಗಳು ಕೊಡು, ಬುಕ್ಸ್ ಕೊಡು, ಬಟ್ಟೆ ಕೊಡು, ಫೀಸ್ ಕೊಡು, ಸಮಸ್ತವು ನೀವೇ ಸಂಧಿಸಿ ಸ್ವಾಮಿ.
ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್.